ಬರ್ತಾ ಇರೋದು ನಿಮ್ಗೆ ಗೊತ್ತಾದಾಗೆ 250 300ರಿಂದ 400 ಫಿಲ್ಮ್ಗಳು ರೆಡಿ ಆಗ್ತಾ ಇದಾವೆ. ಎಷ್ಟು ವೇಸ್ಟ್ ಆಗ್ತಾ ಇದೆ ಅಂದ್ರೆ ಒಂದೊಂದು ಸ್ಟೇಟ್ ಅಲ್ಲಿ ನಮ್ಮ ಕರ್ನಾಟಕದಲ್ಲೇ 400 ಫಿಲ್ಮ್ ರೆಡಿ ಆಗುತ್ತೆ. ಆದ್ರೆ ಈ 205ರಿಂದ 150 ಗ್ಯಾಪ್ ಇದೆಯಲ್ಲ, ಒಂದು ತೆರೆ ಅಂತ ಇಲ್ಲ. ಫಿಲ್ಮ್ ಮಾಡ್ತಾ ಇದ್ದಾರೆ, ಫಸ್ಟ್ ಕಾಪಿ ಬರ್ತಾ ಇದೆ, ಅಲ್ಲಿಗೆ ತಗೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ದುಡ್ಡು ಬೇಕು. ಹೋದಾಗ ಸಿನಿಮಾಗೆ ಯಾರು ಆಡಿಯನ್ಸ್ ಬರಲ್ಲ, ಇನ್ನೂ ಲಾಸ್ ಆಗತ್ತೆ. ಹಾಗಾಗಿ 150 ಫಿಲ್ಮ್, ಒಂದು ವರ್ಷಕ್ಕೆ 150 ಫಿಲ್ಮ್ ಮೂಲ ಗುಂಪಾಗ್ತಾ ಇದೆ. ಸಾವಿರಾರು ಕೋಟಿ ಒಂದೊಂದು ಸ್ಟೇಟ್ ಅಲ್ಲಿ ಲಾಸ್ ಆಗ್ತಾ ಇದೆ. ಅದೇ ಪಕ್ಕದ ಸ್ಟೇಟ್ಗಳಲ್ಲಿ ಒಂದು ಸಿನಿಮಾ ಅಂತ ರಿಲೀಸ್ ಆದಾಗ ಹೌದು ಚಿಕ್ಕ ಆರ್ಟಿಸ್ಟ್ ಆಗ್ಲಿ ದೊಡ್ಡ ಆರ್ಟಿಸ್ಟ್ ಆಗ್ಲಿ ಕಂಟೆಂಟ್ ಇದ್ದಾಗ ಹೋಗಿ ನೋಡಿ ಎಂಜಾಯ್ ಮಾಡೋರು. ನಮ್ಮ ಸ್ಟೇಟ್ ಅಲ್ಲಿ ಹಂಗಲ್ಲ. ಇದೇ ಡಿಫರೆನ್ಸ್ ಆಗಿದೆ. ಚೆನ್ನಾಗಿದೆ ಅಂದಾಗ ಆಡಿಯನ್ಸ್ ಥಿಯೇಟರ್ ಕಡೆಗೆ ಬರ್ತಾರೆ, ಇಲ್ಲಾಂದ್ರೆ ಬರೋದೇ ಇಲ್ಲ. ಮಾರ್ನಿಂಗ್ ಶೋ ಅಲ್ಲೇ ವಾಂಟೆಡ್ ಆಫ್ ಆಡಿಯನ್ಸ್. ಯಾಕೆ ಇಂಡಸ್ಟ್ರಿ ಬೆಲೆ ಎತ್ತಲಿ ಎಷ್ಟು ಕೋಟಿಗಳು ಲಾಸ್ ಆಗ್ತಾ ಇದೆ ಗೊತ್ತಾ? ಪ್ರೊಡ್ಯೂಸರ್ಗಳ ಪರಿಸ್ಥಿತಿ ಹೇಳಿ. ಇಷ್ಟೇ ಇರೋದು ಮಾರ್ಕೊಳ್ತಾರೆ ಹೋಗ್ತಾರೆ. ಎಷ್ಟು ಜನ ಇವತ್ತಿನ ದಿನ ಬೀದಿ ಪಾಲಾಗಿದ್ದಾರೆ ಗೊತ್ತಾ? ನಮ್ಮ ನಾಯಕ ನಟರು ಎಷ್ಟು ಜನನು ಅವ್ರಿಗೆ ಸರಿಯಾಗಿ ಫೀಡ್ ಆಗದೆ ಎಷ್ಟು ಜನ ಇದಾರೆ ಗೊತ್ತಾ? ನಮ್ಗೆ ಗೊತ್ತಾಗುತ್ತೆ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಕಷ್ಟದಲ್ಲಿದ್ದಾರೆ. ಆದ್ರೆ ಇವರು ಕೆಲವರು ಕಿಡಿಗೇಡಿಗಳು ಮಾಡುವಂತದ್ದು ಇವ್ರಿಗೆ ಪ್ರವೋಕ್ ಮಾಡ್ಬಿಟ್ಟು ಇಂತ ಇದೆಯಲ್ಲ ಕೆಟ್ಟ ವಾತಾವರಣ ಇವತ್ತಿನ ದಿನ ಇಂಡಸ್ಟ್ರಿಯಲ್ಲಿ. ಸಂಬರ್ಗಿ ಅವರೇ, ಲೆಟ್ಸ್ ಎಕ್ಸ್ಪೋಸ್ ಆಲ್ ಟುಡೇ. ಈ ನಟರ ಜವಾಬ್ದಾರಿ ಬಗ್ಗೆ ನಾವು ಮಾತನಾಡ್ತಿದ್ವಿ. ಕನ್ನಡ ಚಿತ್ರೋದ್ಯಮ ಉದ್ಧಾರ ಆಗಬೇಕು ಅನ್ನೋ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಅನ್ನ ಬಿಟ್ರೆ ಯಾವ ದೊಡ್ಡ ದೊಡ್ಡ ನಟರು ನಿಜವಾಗ್ಲೂ ಕೂಡ ಚಿತ್ರೋದ್ಯಮವನ್ನ ಉದ್ಧಾರ ಮಾಡೋ ಕೆಲಸ ಮಾಡ್ತಿದ್ದಾರೆ. ಎಲ್ಲಾ ಸೂಪರ್ ಸ್ಟಾರ್ ಗಳಿಗೆ ಸರ್ ಪಾನ್ ಇಂಡಿಯಾ ಮೂವಿನೇ ಬೇಕು. ಪಾನ್ ಇಂಡಿಯಾ ಮೂವಿ ಅದಕ್ಕೆ ದುಡ್ಡು ಹಾಕೋಷ್ಟೊತ್ತಿಗೆ ಪ್ರೊಡ್ಯೂಸರ್ ಸತ್ತೋದ್ರೂ ಪರವಾಗಿಲ್ಲ, ಇದಕ್ಕೆ ನಾವು 2-3 ವರ್ಷ ಕಾದ್ರೂ ಪರವಾಗಿಲ್ಲ. ಒಬ್ಬ ದೊಡ್ಡ ನಟನ ಸಿನಿಮಾ ರಿಲೀಸ್ ಆದ್ರೆ ಚಿತ್ರೋದ್ಯಮ ಉಸಿರಾಡುತ್ತೆ. ಬೇಕಾಗಿಲ್ಲ ನಾನು 2 ವರ್ಷ 3 ವರ್ಷ ಟೈಮ್ ತಗೊಂಡಾದ್ರೂ ಪರವಾಗಿಲ್ಲ, ನಾನು ಪಾನ್ ಇಂಡಿಯಾ ಸಿನಿಮಾನೇ ಮಾಡೋದು. ಪ್ರೊಡ್ಯೂಸರ್ ಇಡೀ ಇಂಡಿಯಾದಲ್ಲಿ ಪ್ರಮೋಟ್ ಮಾಡಬೇಕು, ಇಡೀ ಇಂಡಿಯಾಕ್ಕೆ ತಲುಪೋ ರೀತಿ. ಇದು ಯಾವ ಜವಾಬ್ದಾರಿ ಸರ್? ಯಾವ ಜವಾಬ್ದಾರಿ ಇದು? ನಟರ ಜವಾಬ್ದಾರಿ ಬಗ್ಗೆ ಮಾತಾಡ್ತೀನಿ. ಈ ಫ್ಯಾನ್ಗಳ ಸೈಕಿ ಬಗ್ಗೆ ಒಂದು ನಾನು ಮತ್ತೆ ಬರ್ತೀನಿ. ಐ ವಿಲ್ ಕಂಪ್ಲೀಟ್ ದಟ್. ಯಾರು ಫ್ಯಾನ್ ಅಥವಾ ಮೈಂಡ್ ಸೆಟ್ ಅಂತ ಹೇಳ್ತಾ ಇದಾರಲ್ಲ, ನಿಮ್ಯಾನ್ಸ್ ಅವರು ಒಂದು ಸ್ಟಡಿ ಮಾಡಿದ್ದಾರೆ. ಫ್ಯಾನ್ ಮೈಂಡ್ ಸೆಟ್ ಹೇಗಿರುತ್ತೆ, ವೈ ದಟ್ ಸೈಕಾಲಜಿಕಲ್ ಡಿಫರೆನ್ಸ್ ಆಗುತ್ತೆ, ಯಾಕೆ ಈ ತರ ವರ್ತನೆ ಮಾಡ್ತಾರೆ, ಯಾಕೆ ಡಿಪ್ರೆಷನ್ ಆದ್ರೆ ಈ ತರ ಸರ್ಕಾಸ್ಟಿಕ್ ಕಮೆಂಟ್ ಹಾಕ್ತಾರೆ ಅನ್ನೋದನ್ನ ನಿಮ್ಯಾನ್ಸ್ ಸ್ಟಡಿ ಇದೆ. ಅದು ಗೂಗಲ್ ಅಲ್ಲಿ ಮಾಡಿದ್ರೆ ಇಂಟರ್ನೆಟ್ ಯೂಸರ್ಸ್ ಮೈಂಡ್ ಸೆಟ್ ಅಂತ ಒಂದಿದೆ. ಸೊ ಅದನ್ನ ನಾವು ಫೇಮಸ್ ಆಗಿ ಕರೆಯೋದು ರೇಣುಕಾ ಸ್ವಾಮಿ ಫ್ಯಾನ್ ಮರ್ಡರ್ ಕೇಸ್ ಅಂತಾನೆ ಅವರು ಮಾಡೋದು. ಅವನು ಯಾವ DNA ಇತ್ತು ಅವನ ಹತ್ರ? ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ಇಟ್ಸೆಲ್ಫ್ ಕರಪ್ಟೆಡ್. ಅದೇ ನಂತರ ಪ್ಲೀಸ್ ಸಂಬರ್ಗಿ ನಿಮ್ಮ ಮಾಹಿತಿಗೆ ಹೇಳ್ತಾ ಇರೋದು, ನಿಮ್ಮ ಮಾಹಿತಿಗೆ ಹೇಳ್ತಾ ಇರೋದು, ನಿಮ್ಮ ಮಾಹಿತಿಗೆ ಹೇಳ್ತಾ ಇರೋದು. ನನ್ನ ಪ್ರಶ್ನೆಗೆ ಬನ್ನಿ ಸಂಬರ್ಗಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಅದೇ ಸೇಮ್ ಆತನಿಗೆ ಪರಪನಗರ ಆಯ್ತು. ಅದೇ ಫ್ಯಾನ್ ಇಂದ ಅವನಿಗೆ ಬೇಲ್ ಕ್ಯಾನ್ಸಲ್ ಆಯ್ತು. ಎಲ್ಲಿ? ಸುಪ್ರೀಂ ಕೋರ್ಟ್ ಅಲ್ಲಿ. ಸುಪ್ರೀಂ ಕೋರ್ಟಿನ ಜಸ್ಟಿಸ್ ಪಾರಿವಾಲ್ ಅವರು ಹೇಳ್ತಾರೆ ಗೊತ್ತಾ, ಈ ತರ ಫ್ಯಾನ್ ಫೆನಾಟಿಕ್ ಇದೆ. ಐ ಆಮ್ ರಿಯಲಿ ಸರ್ಪ್ರೈಸ್ಡ್. ಇಟ್ಸ್ ಆನ್ ಡಾಕ್ಯುಮೆಂಟ್. ಐ ಆಮ್ ಸರ್ಪ್ರೈಸ್ಡ್ ಬೈ ದ ಆಟಿಟ್ಯೂಡ್ ಆಫ್ ದ ಫ್ಯಾನ್ಸ್, ದರ್ ಬಿಹೇವಿಯರ್ ಅಂತ ಜಜ್ಮೆಂಟ್ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ. ಅದೇ ಫ್ಯಾನ್ ಇಂದ ಅವರಿಗೆ ಜೈಲ್ ಆಯ್ತು, ಅದೇ ಫ್ಯಾನ್ ಇಂದ ಬೇಲ್ ಕ್ಯಾನ್ಸಲ್ ಆಯ್ತು, ಅದೇ ಫ್ಯಾನ್ ಇಂದ ಸೊ ಈ ಫ್ಯಾನ್ ಇದೆಯಲ್ಲ ಇದು ಫ್ಯಾನ್ ಬಗ್ಗೆ ಹೇಳಿದ್ದು. ಸುಪ್ರೀಂ ಕೋರ್ಟ್ ಜಜ್ಮೆಂಟ್, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿದೆ. ನಟರ ಜವಾಬ್ದಾರಿ ಬಗ್ಗೆ ಮಾತಾಡಿ ಸಂಬರ್ಗಿ ಸರ್. ಪಾನ್ ಇಂಡಿಯಾ ಸಿನಿಮಾಗೋಸ್ಕರ ಮೇಡಮ್ ಸಮಾಧಾನ. ಪಾನ್ ಇಂಡಿಯಾ ಸಿನಿಮಾ ಆಗ್ಬೇಕು, ತನ್ನ ಸ್ಟಾರ್ಡಮ್ ಬೆಳಿಬೇಕು ಅಂತ ಹೇಳಿ ಪ್ರೊಡ್ಯೂಸರ್ಗಳ ಮನೆ ಹಾಳಾದ್ರೂ ಪರವಾಗಿಲ್ಲ, ಅಭಿಮಾನಿಗಳು ಚಿತ್ರೋದ್ಯಮ ನಂಬ್ಕೊಂಡಿರುವ ಅಭಿಮಾನಿಗಳಿಗೆ ನಿರಾಸೆ ಆದ್ರೂ ಪರವಾಗಿಲ್ಲ, ಐ ವಿಲ್ ನಾಟ್ ಪ್ರೊಡ್ಯೂಸ್ ಅ ಫಿಲ್ಮ್, ಐ ವಿಲ್ ನಾಟ್ ಆಕ್ಟ್ ಇನ್ ಅ ಫಿಲ್ಮ್ ಫಾರ್ 2-3 years ಅನ್ನೋ ಈ ನಟರ ದಾಷ್ಟ್ಯಕ್ಕೆ ನಾನು ಈ ಪದ ಬಳಸಿ ಹೇಳ್ತೀನಿ ಸರ್. ಈ ನಟರ ದಾಷ್ಟ್ಯಕ್ಕೆ ನಿಮ್ಮ ಹತ್ರ ಉತ್ತರ ಇಲ್ವಾ? ನಟರ ದಾಷ್ಟ್ಯ ಎಲ್ಲಿ ನೋಡಿದೀವಿ? ಪ್ರೊಡ್ಯೂಸರ್ನ ತಗಡು ಅಂತ ಕರೆದಿರೋದು ನೋಡಿದೀವಿ, ಪ್ರೊಡ್ಯೂಸರ್ಗೆ ಗನ್ ಇಟ್ಟಿದ್ದನ್ನು ನೋಡಿದ್ದೇವೆ, ಪ್ರೊಡ್ಯೂಸರ್ಗೆ ತೊಂದರೆ ಕೊಟ್ಟಿದ್ದನ್ನು ನೋಡಿದ್ದೇವೆ. ಅನ್ನದಾತ್ರ ಒಂದು ಯಾವ ರಾಜ್ಕುಮಾರ್ ಕರೀತಾ ಇದ್ರು ಅವರನ್ನ ಹೇಗೆ ಮೂಲೆ ಗುಂಪು ಮಾಡಿದ್ದಾರೆ ಅಂತ ನೋಡಿದ್ದೇವೆ ನಾವು. ಸಿನಿಮಾದ ಗೀಳು ನಟರ ದೊಡ್ಡ ನಟರ ಪಾನ್ ಇಂಡಿಯಾ ಸಿನಿಮಾದ ಗೀಳು. ನಾನು ಬರಬಾರ್ದು ಅಂತ ಹೇಳ್ತಿಲ್ಲ ಸರ್, ನಮಗೂ ಹೆಮ್ಮೆ. ಕನ್ನಡದ ಒಂದು ಚಿತ್ರವನ್ನ ದೆಹಲಿಯಲ್ಲಿ ಕುತ್ಕೊಂಡು ಯಾರೋ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಕನ್ನಡಿಗರಿಗಾಗಿ ನಮಗೆ ಹೆಮ್ಮೆ. ಆದ್ರೆ ಅದೇ ಬದುಕಲ್ಲ ಅಲ್ಲ ಸರ್, ಅದೇ ಬದುಕಲ್ಲ ಅಲ್ವಾ? ಈಗ ಪ್ಯಾನ್ ಇಂಡಿಯಾ ಎಲ್ಲ ಭ್ರಮೆ ಅವ್ರದ್ದು. ಪ್ಯಾನ್ ಇಂಡಿಯಾ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಬಂಗಾರದ ಮನುಷ್ಯ ಮತ್ತೆ ಭೂತಯ್ಯರ ಮಗ. ಅಯ್ಯೋ
ಅವೆರಡೇ ಪ್ಯಾನ್ ಇಂಡಿಯಾ ಮೂವಿಗಳು. ಇವಾಗೆಲ್ಲ ಸುಮ್ನೆ ಇವ್ರು ಭ್ರಮೆ ಅಷ್ಟೇ, ಸಾವಿರಾರು ಕೋಟಿ ಅವೆಲ್ಲ ಭ್ರಮೆಲಿದ್ದಾರೆ ಅಷ್ಟೇ. ಮೇಡಮ್ ಇವ್ರು ಮಾತಿಗೂ ಇವರು ದರ್ಶನ್ ವಿಷಯಕ್ಕೆ ಬರೋದು, ರೇಣುಕಾಮಿಶ್ ದಯವಿಟ್ಟು ಅದು ನಿಲ್ಸಕ್ ಹೇಳಿ. ಯಾಕೆ? ನಾವು ಬಂದ್ರೆ ಅದು ಚರ್ಚೆ fan ಮಾಡಕ್ ಇಂದನೇ ಬೇರೆ, ಆಗಿರೋದು. ನಾವು ಇಲ್ಲಿ Fan ಬಂದ್ರೆ culture ಚರ್ಚೆ ಮಾಡಕ್ ಬಗ್ಗೆ ಬೇರೆ. fan ಇಂದನೇ ಆ ಆಗಿರೋದು. ವಿಷಯ ಅಲ್ಲ. ವಾಪಸ್ ಚರ್ಚೆಗೆ. ಆ ವಿಷಯ ಅಲ್ಲ. ವಾಪಸ್ ಚರ್ಚೆಗೆ. No. Fan mindset. No. Fan DNA. ಸರ್ voice Fan ಮಾತಾಡೋದು. mindset. ಬೇರೆ ಇದೆ. ಮಾತಾಡ್ತಿರೋದು. ಗಣೇಶ್ ಸರ್ ವಾಯ್ಸ್. ನಾವು ಬಂದಿರೋ ವಿಷಯ ಬೇರೆ. ಗಣೇಶ್ ಸರ್ ಮೇಡಮ್ ರೆಸ್ಪಾನ್ಸಿಬಿಲಿಟಿ, ಮೇಡಮ್ ರೆಸ್ಪಾನ್ಸಿಬಿಲಿಟಿ ಪ್ರತಿಯೊಬ್ಬರದು ಇದೆ. ಅದೇ ತರ ಒಂದು ಸ್ಟಾರ್ ನಟರು ಕೂಡ 2000 ಸ್ಕ್ರೀನ್ ಇತ್ತು, ಇವತ್ತು 600 ಸ್ಕ್ರೀನ್ ಆಗಿದೆ. ಸ್ಟಾರ್ ನಟರು ಕೂಡ ಏನಾಗ್ಬೇಕು ಮೇಡಮ್ ಈಗ ಇವ್ರು ಹೇಳ್ತಾರಲ್ಲ, Single screen. ಡಿ ಬಾಸ್ ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ. ಐಮ್ ರೈಟ್? ಆರೋಪಿ ಸ್ಥಾನದಲ್ಲಿ ಅವರು ಆರೋಪ ಹೊತ್ಕೊಂಡು ಜೈಲಲ್ಲಿದ್ದಾರೆ. ಇಬ್ಬರಿಗೂ ನಾನು ಕೇಳ್ತಿದ್ದೀನಿ ಸರ್, ಸಂಬರ್ಗಿ ಸರ್ಗೂ ಹಾಗೆ ವಿಷಯಕ್ಕೆ ಗಣೇಶ್ ಬರ್ತಾ ಸರ್ಗೂ ಇದ್ದೀನಿ. ಕೇಳಿಸ್ಕೊಳ್ಳಿ ಸರ್, ವಿಷಯಕ್ಕೆ ಬರ್ತಾ ಇದ್ದೀನಿ. ಕೇಳಿಸ್ಕೊಳ್ಳಿ ಸರ್. Responsibility ನಾನು ಬಗ್ಗೆ ಮಾತಾಡ್ತಾ ಸುದೀಪ್ ಇದ್ದೀನಿ. ದರ್ಶನ್ ಸುದೀಪ್ ದರ್ಶನ್ ಬಿಟ್ಬಿಟ್ಟು ನಾನು ಕನ್ನಡ ಚಿತ್ರೋದ್ಯಮದ ಹೌದು. ಅಭಿವೃದ್ಧಿ Yes, ಬಗ್ಗೆ yes. ಎಲ್ಲಾ ಬಗ್ಗೆ ಮಾತಾಡ್ತಾ ಸ್ಥಾನದಲ್ಲಿ ಇದ್ದಾರೆ ಪ್ರಶ್ನೆ ಅವರು. ಕೇಳಿದ್ರು ಅದೇ ಕೂಡ ವಿಷಯಕ್ಕೆ ಬರ್ತಾ ನೀವು ಮತ್ತೆ ಇದ್ದೀನಿ. ಸುದೀಪ್ ದರ್ಶನ್ ಹತ್ರನೇ ಹೋಗ್ತೀರಿ ಅಂದ್ರೆ ಕನ್ನಡ ಚಿತ್ರೋದ್ಯಮ, ಕೇಳಿಸ್ಕೊಳ್ಳಿ ಇಬ್ರು, ಕನ್ನಡ ಚಿತ್ರೋದ್ಯಮ ಕೇವಲ ಸುದೀಪ್ ದರ್ಶನ್ ಮಾತ್ರ ಅಲ್ಲ, ಕನ್ನಡ ಖಂಡಿತ. ಚಿತ್ರೋದ್ಯಮದಲ್ಲಿ ಯಾರು ಹೇಳ್ತಾರೆ? ನೂರಾರು ಅವ್ರೇ ಕಲಾವಿದರಿದ್ದಾರೆ. ಇದ್ದಾರೆ. ಕನ್ನಡ ಚಿತ್ರೋದ್ಯಮ ನಾನು ಅಂತ ತಕ್ಷಣ ನೀವು ತಗೊಂಡಿದ್ದೆ. ಸುದೀಪ್ ಅಂತ, Yes, ಕನ್ನಡ madam. ಚಿತ್ರೋದ್ಯಮ ಅಂದ ತಕ್ಷಣ ನೀವು ದರ್ಶನ್ ಅಂತ Madam, ದಯವಿಟ್ಟು yes, ಅನ್ಕೊಳ್ಬೇಡಿ. yes, My yes, name is yes, Jaggu. yes, ಉತ್ತರ ಆಗಿದೆ. ಕೊಡಿ ಸರ್. ಮೇಡಮ್ ಉತ್ತರ ಕೊಡಿ ಸರ್. ಯಾರು ಒಬ್ಬರಿಂದ ಚಿತ್ರೋದ್ಯಮ ಇಲ್ಲ ಮೇಡಮ್. ಎಲ್ಲಾ ನಟರಿಂದಲೂ ಚಿತ್ರೋದ್ಯಮ, ಎಲ್ಲಾ ಫ್ಯಾನ್ಸ್ ಚಿತ್ರೋದ್ಯಮ ನಡೀತಾ ಇರೋದು. ಒಬ್ರಿಬ್ರಿಂದ ನಡೀತೆ ಅಂತ ಯಾವತ್ತೂ ಹೇಳಿಲ್ಲ ನಾನು. ಈಗ ನಮ್ಮ ನಟರ ಬಗ್ಗೆ ನೀವು ರೆಸ್ಪಾನ್ಸಿಬಿಲಿಟಿ ಕೇಳಿದ್ರಲ್ಲ, ಆರೋಪಿ ಸ್ಥಾನದಲ್ಲಿ ಒಬ್ರು ದರ್ಶನ್ ಅವರು ಎಷ್ಟು ಜನ ನಾಯಕ ನಟರು ಇಂಥ ಟೈಮಲ್ಲಿ ಹೋಗಿ ಅವ್ರಿಗೆ ಒಂದು ಮಾನಸಿಕ ಧೈರ್ಯ ತುಂಬಿದ್ದಾರೆ, ಸಾಂತ್ವನ ಹೇಳಿದ್ರೆ ಹೇಳಿ ಮೇಡಮ್ ನೋಡೋಣ. ಅದು ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಕಾರಣನೇ ಇದು. ಅದು ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಚಿತ್ರೋದ್ಯಮ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಹೇಳಿ ನೀವು, ಇದೆಯಾ ಅಲ್ವಾ ರೆಸ್ಪಾನ್ಸಿಬಿಲಿಟಿ? ಇದೆಯಾ ಹಾಗಾದ್ರೆ? ನಾನು ಹೇಳಿದ್ರೆ ಮತ್ತೆ ಕೆಲವರಿಗೆ ಬೇಜಾರಾಗ್ಬೋದು ಸರ್. ಬೇಜಾರಾಗಲ್ಲ ಹೋಗಿರೋದು madam. ಅಲ್ಲ, It's a ಕೇಳಿಸ್ಕೊಳ್ಳಿ fact. ಗಣೇಶ, ನೀವು ಪ್ರಶ್ನೆ ಕೇಳಿದ್ರಿ, ನಾನು ಉತ್ತರ ಕೊಡೋದನ್ನು ಕೇಳಿಸ್ಕೊಳ್ಬೇಕು. ಈಗ ದೇಶಕ್ಕೋಸ್ಕರ ಯುದ್ಧ ಮಾಡಿ, ಶತ್ರು ರಾಷ್ಟ್ರಕ್ಕೆ ಹೋಗಿ ಯುದ್ಧ ಮಾಡಿ ಅದರಿಂದ ಏನಾದ್ರೂ ಜೈಲು ಪಾಲಾಗಿದ್ರೆ ಹೋಗಿ ಸಾಂತ್ವನ ಹೇಳ್ಬೋದಾಗಿತ್ತು ಸರ್. ಇರೋ ಆರೋಪ ಕೊಲೆದು ಸರ್, ಸಾಂತ್ವನ ಕೊಲೆ ಮೇಡಮ್ ಆರೋಪ ನನ್ಗೆ ಸರ್. ಅಟ್ಲೀಸ್ಟ್ ಇದಕ್ಕೆ ಹೋಗ್ಬಿಟ್ಟು ಸಮಾಧಾನ ಹೇಳ್ಬೇಕು ಮೇಡಮ್, ಅಪರಾಧಿ ಆದ್ಮೇಲೆ ಮಾಡಿ ನೀವು ಅದನ್ನ. ಆರೋಪಿ ಆರೋಪಿ ಆಗಿರೋದು ಇನ್ನೂ ಕೂಡ prove ಕೊಲೆ ಆಗಿಲ್ಲ. ಪ್ರಕರಣದಲ್ಲಿ ಐ ಆಮ್ ನಾಟ್ Prove ಗೋಯಿಂಗ್ ಆಗಿಲ್ಲ ಇದು. ನಿಮ್ ಪ್ರಶ್ನೆಗೆ ಉತ್ತರ ಕೊಟ್ಟೆ, ನನ್ನ Prove ಪ್ರಶ್ನೆಗೆ ಆಗಿಲ್ಲ. ಉತ್ತರ ಕೊಡಿ. ಪಾನ್ ಇಂಡಿಯಾ ನನಗದು ಉತ್ತರ ಬೇಕು, ನನಗದು ಉತ್ತರ ಬೇಕು. ತಪ್ಪೇನಿದೆ, ಮಾತಾಡ್ಸ್ಕೊಂಬರಂತಪ್ಪ. ತಪ್ಪು ಸರ್, ಏಕೆ? ತಪ್ಪು. ಡಿ ಕೆ ಶಿವಕುಮಾರ್ ಸರಿ. ಅವರು, ಹಾ. ನಾನು ಹೇಳ್ತಿದ್ದೀನಲ್ಲ, ಕೇವಲ ನಾನು ದರ್ಶನ್ ಅವ್ರ ವಿಚಾರದಲ್ಲಿ ಹೇಳ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಭ್ರಷ್ಟಾಚಾರದ ಆರೋಪ ಹೊತ್ತು ಜೈಲು ಪಾಲಾಗಿರುವ, ಕೊಲೆ ಪ್ರಕರಣದ ಆರೋಪ ಹೊತ್ತು ಜೈಲು ಪಾಲಾಗಿರುವ ಶಾಸಕರನ್ನ ಮಾತನಾಡಿಸ್ಕೊಂಡು ಬಂದಿದ್ದು ಕೂಡ ತಪ್ಪು. ತಪ್ಪೇ ಅದು. ಯಾಕೆ use ಮಾಡಿಲ್ಲ ಅಲ್ಲಿಗೆ ಅದು? ನಾನು ಹೋಗ್ತಲೇ ವಾಪಸ್ ಬನ್ನಿ, ಯಾಕೆ use ವಾಪಸ್ ಬನ್ನಿ ವಿಚಾರಕ್ಕೆ. ಯಾಕೆ use ಪ್ಯಾನ್ ಮಾಡಿಲ್ಲ ಅದನ್ನ? ಇಂಡಿಯಾ ಸಿನಿಮಾ ಏನು ಯಾಕೆ ಅದನ್ನ ಯಾಕೆ ನ್ಯೂಸ್ ಮಾಡಿಲ್ಲ? ನೀವು ಮತ್ತೆ? ನೋಡಿಲ್ಲ ಸರ್? ಏ, ನಿಮ್ದು ಸುಮ್ನೆ ಇರಿ ದುರ್ಭಾಗ್ಯ, ಮೇಡಮ್. ನೀವು ನೋಡಿಲ್ಲ. ಈ ಬಗ್ಗೆ ಚರ್ಚೆ ನೀವು ನೋಡಿಲ್ಲ. ಮಾಡಿಲ್ಲ. ಮಹಾಭಾರತ ಇಂಡಸ್ಟ್ರಿ ಡಿಬೇಟ್ ಬಗ್ಗೆ ಆಗಿದೆ, ಮನೆಗೆ ಹೋಗ್ಬಿಟ್ಟು ನೋಡಿ, ಮೇಡಮ್. ಮನೆಗೆ ಹೋಗ್ಬಿಟ್ಟು ನೋಡಿ, ಮಹಾಭಾರತ ಡಿಬೇಟ್ ಆಗಿದೆ. ವಿಷಯಕ್ಕೆ ಬನ್ನಿ ಸರ್. ಮೇಡಮ್, ಪಾನ್ ಇಂಡಿಯಾ ಗೀಳು, ಪ್ರತಿಯೊಬ್ಬರದು- ಪಾನ್ ಇಂಡಿಯಾ ಗೀಳು, ಪಾನ್ ಇಂಡಿಯಾ ಸಿನಿಮಾ ಗೀಳು. ಮೇಡಮ್, ಆ ಗೀಳು ಬಂದಿರೋದು ತಾವು ಒಬ್ಬರು ಬೆಳಿಬೇಕು, ತನ್ನ ಸಂಸಾರ ಬೆಳಿಬೇಕು ಅಷ್ಟೇನೆ. ಪ್ಯಾನ್ ಇಂಡಿಯಾ ಮಾಡಿದ್ರೆ ಒಬ್ಬ ಹೀರೋ 1,000 ಕೋಟಿ ಒಬ್ಬ ಹೀರೋ ಅನ್ನಿಸ್ಕೋತಾನೆ, ಪ್ರೊಡ್ಯೂಸರ್ 1,000 ಕೋಟಿ ಕಳ್ಕೊತಾನೆ. ಬಟ್ ಇಲ್ಲಿ ಚಿತ್ರರಂಗಕ್ಕೆ ಏನು ಉಪಯೋಗ ಇಲ್ಲ ಅದರಿಂದ. ಈ ಚಿಕ್ಕ ಪುಟ್ಟ ಸಿನಿಮಾಗಳು ಮಾಡಿದಾಗ ಪ್ರತಿದಿನ ಕಾರ್ಮಿಕರು ಒಂದು 27 ವರ್ಗ ಇದೆ ಮೇಡಮ್. ಒಂದು ಸಿನಿಮಾ ಮಾಡಬೇಕು 27 ವರ್ಗ ಕೆಲಸ ಮಾಡುತ್ತೆ. ಆ 27 ವರ್ಗನೂ ಅವತ್ತಿನ ಜೀವನ ಮಾಡುತ್ತೆ, ಅವತ್ತಿನ ಸಂಸಾರ ಮಾಡುತ್ತೆ, ಅವತ್ತಿಂದು ಹೊಟ್ಟೆ ತುಂಬಿಸ್ಕೊಳ್ತಾರೆ.